ಸೊ ಸಣ್ಣ ಮಕ್ಕಳು ತುಂಬಾ ಅಳ್ತಾ ಇದೆ, ನಿದ್ದೆ ಬಂದಿದೆ ಗೊತ್ತು, ಆದ್ರೂ ಮಲಗಿಸ್ಲಿಕ್ಕೆ ಹೋದ್ರೆ ಮಲಗ್ತಾ ಇಲ್ಲ ಅಂತ ತುಂಬಾ ಮದರ್ಸ್ ಕಂಪ್ಲೇಂಟ್ ಮಾಡ್ತಾರೆ. ಸೊ ಇದಕ್ಕೆ ನಿಮಗೆ ಸ್ಲೀಪ್ ಕ್ಯೂಸ್ ಬಗ್ಗೆ ತಿಳುವಳಿಕೆ ಬರೋದು ತುಂಬಾ ಇಂಪಾರ್ಟೆಂಟ್. ಕೆಲವು ಸೂಚನೆಗಳನ್ನ ಕೊಡುತ್ತೆ ಮಗು ನನ್ಗೆ ನಿದ್ದೆ ಬಂದಿದೆ ಅಂತ ಹೇಳಿ. ಮೊದ್ಲಿಗೆ ಒಂದೇ ಕಡೆ ಸ್ಟೇರ್ ಮಾಡ್ತಾ ನೋಡೋದು, ಏನಾದ್ರೂ ಮಾತಾಡ್ಸಿದ್ರೆ ಅಷ್ಟು ಇಂಟ್ರೆಸ್ಟ್ ತೋರ್ಸೋದಿಲ್ಲ. ಇದಕ್ಕಿನ್ನ ಮತ್ತೆ ಸುಸ್ತಾಯ್ತು ಮಗುಗೆ ಅಂದ್ರೆ ಮಗು ಆಕಳಿಸ್ಲಿಕ್ಕೆ ಶುರು ಆಗುತ್ತೆ, ಕಣ್ಣು ಉಜ್ಲಿಕ್ ಶುರು ಆಗುತ್ತೆ, ಕಿವಿ ಎಳ್ಕೊಳ್ಳೋದು, ಮೈ ಕೈ ಮುರಿಯೋದು, ಮತ್ತೆ ಸ್ವಲ್ಪ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಆಗುತ್ತೆ. ಸೊ ಈ ಸ್ಟೇಜ್ ಅಲ್ಲಿ ಮಕ್ಳನ್ನ ಮಲಗಿಸ್ಬಿಡ್ಬೇಕು. ಈಗ ಮಲಗಿಸ್ಲಿಲ್ಲ ಅಂತ ಅಂದ್ರೆ ಮಗುಗೆ ಸಿಟ್ಟು ಬಂದು ತುಂಬಾ ಅಳ್ಲಿಕ್ಕೆ ಶುರು ಆಗುತ್ತೆ, ಮುಷ್ಟಿ ಎಲ್ಲ ಇಟ್ಕೊಂಡು ಸಮಾಧಾನ ಮಾಡ್ಲಿಕ್ಕೆನೆ ಟೈಮ್ ತಗೊಳುತ್ತೆ. ಸೊ ಈ ಸ್ಟೇಜಿಗೆ ಹೋದ್ರೆ ಕಷ್ಟ ಪೇರೆಂಟ್ಸಿಗೆ. ಸೊ ನೀವು ಇದು ಮಕ್ಕಳ ನಿದ್ದೆ ಮಾಡೋ ಕ್ಯೂಸ್ ಸೂಚನೆಗಳು ತುಂಬಾ ಇಂಪಾರ್ಟೆಂಟ್, ಗಮನದಲ್ಲಿ ಇಟ್ಕೋಬೇಕು. ನಿದ್ದೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಮಗು ಡೆವಲಪ್ಮೆಂಟ್ ಗೆ ಬಹಳ ಇಂಪಾರ್ಟೆಂಟ್. ಬ್ರೈನ್ ಗ್ರೋತ್ ಚೆನ್ನಾಗಿ ಆಗುತ್ತೆ ಮಕ್ಕಳು ನಿದ್ದೆ ಮಾಡಿದ್ರೆ. ಸೈನಾಪ್ಟಿಕ್ ಪ್ರೂನಿಂಗ್, ನ್ಯೂರೋಪ್ಲಾಸ್ಟಿಸಿಟಿ ಏನ್ ಹೇಳ್ತೀವಿ ಅದೆಲ್ಲ ಇಂಪ್ರೂವ್ ಆಗುತ್ತೆ ಮಕ್ಕಳು ನಿದ್ದೆ ಮಾಡಿದ್ರೆ. ಸೊ ಹಾಗಾಗಿ ಮಗು ಬೆಳವಣಿಗೆಗೆ ನಿದ್ದೆ ಒಂದು ಇಂಪಾರ್ಟೆಂಟ್ ಅಂಶ. ಸೊ ಈ ವಿಷಯ ಗಮನದಲ್ಲಿ ಇಟ್ಕೊಂಡು ಮಗು ಆರೈಕೆ ಮಾಡಿ. ಈ ವಿಷಯ ಎಲ್ಲ ಪೇರೆಂಟ್ಸ್ ಜೊತೆ ಶೇರ್ ಮಾಡಿ.